ಬಿಡಿಎನ ಸೈಟ್ ಕೊಡೋಕೆ ಕೊಡಲೇಬೇಕಾಗುತ್ತೆ ಕೋಟಿ ಕೋಟಿ ಲಂಚ. ಬಿಡಿ ಆಯುಕ್ತರಾಗಿದ್ದಾಗ ಕೋಟಿ ಕೋಟಿ ಲಂಚ ಪಡೆದಿದ್ದ ಶ್ಯಾಮ್ ಭಟ್ ಇದೀಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಇದು ಶ್ಯಾಮ್ ಭಟ್ ಲಂಚದ ಡೀಲ್ ವಿಡಿಯೋ ನ್ಯೂಸ್ 18 ಕನ್ನಡಕ್ಕೆ ಲಭ್ಯವಾಗಿದೆ. ಬಿಡಿಎ ಆಯುಕ್ತರಾಗಿದ್ದಂತಹ ಶ್ಯಾಮ್ ಭಟ್ ಯಾವ ರೀತಿಯಾಗಿ ಲಂಚಕ್ಕೆ ಕೈ ಒಡ್ತಾ ಇದ್ರು ಅನ್ನೋದು ಬಿಡಿಎ ಆಯುಕ್ತರಾಗಿದ್ದಂತಹ ಶ್ಯಾಮ್ ಭಟ್ ಅವರ ಲಂಚದ ಪ್ರಕರಣದ ವಿಡಿಯೋ ಇದೀಗ ನ್ಯೂಸ್ 18 ಕನ್ನಡಕ್ಕೆ ಲಭ್ಯವಾಗಿದೆ. ಆಯುಕ್ತರಾಗಿದ್ದಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಡೀಲಿಂಗ್ ಅನ್ನ ಮಾಡ್ತಾ ಇದ್ರು, ಎಷ್ಟು ಲಂಚ ಪಡಿತಿದ್ರು, ಆ ಒಂದು ಲಂಚ ಪಡೆಯುವಂತ ಸನ್ನಿವೇಶಗಳು ಹೇಗಿತ್ತು, ಕೋಟಿ ಕೋಟಿ ಲಂಚವನ್ನ ಪಡೆದಂತ ಶ್ಯಾಮ್ ಭಟ್ ಇದೀಗ ವಿಡಿಯೋನಲ್ಲಿ ಸಿಕ್ಕಿ ಬಿದ್ದಿದ್ದಾರೆ. ನ್ಯೂಸ್ 18 ಕನ್ನಡಕ್ಕೆ ಲಭ್ಯವಾಗಿದೆ. ಶ್ಯಾಮ್ ಭಟ್ ಡೀಲಿಂಗ್ ನ ಎಕ್ಸ್ಕ್ಲೂಸಿವ್ ಆದಂತಹ ವಿಡಿಯೋನ ನಾವು ನಿಮ್ಗೆ ತೋರಿಸ್ತೀವಿ. ಬಿಡಿಎ ಸೈಟ್ ಕೊಡೋಕೆ ಇಲ್ಲಿ ಕೋಟಿ ಕೋಟಿ ಲಂಚ ಬಿಚ್ಚಬೇಕಾಗುತ್ತೆ. ಶ್ಯಾಮ್ ಭಟ್ ಆಯುಕ್ತರಾಗಿದ್ದಂತ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಕೋಟಿಗಟ್ಟಲೆ ಡೀಲ್ ಆಗ್ತಿತ್ತು. ಕೆಪಿಸಿ ಅಧ್ಯಕ್ಷ ಶ್ಯಾಮ್ ಭಟ್ ವಿರುದ್ಧ ಎಸಿಬಿಗೆ ದೂರನ್ನ ಕೊಡಲಾಗಿದೆ. ಶ್ಯಾಮ್ ಭಟ್ ಲಂಚದ ಬೇಡಿಕೆಯನ್ನ ವಿಡಿಯೋ ಒಂದು ಸಮೇತ ದೂರನ್ನ ಕೊಡಲಾಗಿದೆ. ಜೆಡಿಎಸ್ ನ ಪ್ರಧಾನ ಕಾರ್ಯದರ್ಶಿ ಸಿದ್ದರಾಜು ಅವರಿಂದ ದೂರನ್ನ ಕೊಡಲಾಗಿದೆ. ಶ್ಯಾಮ್ ಭಟ್ ಯಾವ ರೀತಿಯಾಗಿ ಲಂಚವನ್ನ ಪಡಿತಾ ಇದ್ರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ಸಮೇತ ಇದೀಗ ಎಸಿಬಿಗೆ ಕಂಪ್ಲೇಂಟ್ ಅನ್ನ ಕೊಡಲಾಗಿದೆ. ಇದು ಬಿಡಿಎನ ಮತ್ತೊಂದು ಕರ್ಮಕಾಂಡದ ವಿಚಾರ ಅಂತ ಹೇಳಬೇಕು. ಅಕ್ರಮಗಳ ಆಗರ ಅಂತ ಏನ್ ನಾವು ಕರಿತೀವಿ, ಅದೇ ರೀತಿಯಾಗಿ ಶ್ಯಾಮ್ ಭಟ್ ಈ ಹಿಂದಿನ ಬಿಡಿಎನ ಆಯುಕ್ತ ಕೋಟಿ ಕೋಟಿ ಲಂಚವನ್ನ ಪಡೆದಂತ ಒಂದು ವಿಡಿಯೋ ಲಭ್ಯವಾಗಿದೆ. ನ್ಯೂಸ್ 18 ಕನ್ನಡದ ಬಳಿ ಆ ಒಂದು ವಿಡಿಯೋ ಇದೆ. ಕೆಪಿಸಿಸಿ ಅಧ್ಯಕ್ಷ ಶ್ಯಾಮ್ ಭಟ್ ವಿರುದ್ಧ ಎಸಿಬಿಗೆ ಈಗ ಕಂಪ್ಲೇಂಟ್ ಅನ್ನ ಕೊಟ್ಟಿರೋದು ಜೆಡಿಎಸ್ ನ ಕಡೆಯಿಂದ ಈಗ ಒಂದು ಕಂಪ್ಲೇಂಟ್ ಬಂದಿದೆ. ಪ್ರತಿ ಸೈಟ್ ಹಂಚಿಕೆ ಕೂಡ ಇಷ್ಟೊಂದು ಅಮೌಂಟ್ ಅಂತ ಫಿಕ್ಸ್ ಆಗಿರುತ್ತೆ. ಬಿಡಿಎ ಆಯುಕ್ತರಾಗಿದ್ದಾಗ ಸೈಟ್ ಹಂಚಿಕೆಯಲ್ಲಿ ಭ್ರಷ್ಟಾಚಾರ ಆಗಿತ್ತ. ಪ್ರತಿ ಸೈಟ್ಗೆ 2 ಲಕ್ಷ ರೂಪಾಯಿನಷ್ಟು ರೈತರು ಸಾರ್ವಜನಿಕರಿಂದ 2 ಲಕ್ಷ ರೂಪಾಯಿ ಲಂಚ ಸ್ವೀಕಾರ ಮಾಡಿದ್ದಾರೆ. ಇದೆಲ್ಲವೂ ಕೂಡ ಈಗ ಬಹಳಷ್ಟು ಪ್ರಶ್ನಾರ್ಥಕವಾಗಿದೆ. ಬಿಡಿಎ ಆಯುಕ್ತರಾಗಿದ್ದಾಗ ಸೈಟ್ ಹಂಚಿಕೆಯಲ್ಲಿ ಭಾರಿ ಭ್ರಷ್ಟಾಚಾರ ಆಗಿದೆ ಅನ್ನೋ ಒಂದು ದೂರು ಕೇಳಿ ಬರ್ತಿದೆ. ರೈತರು ಸಾರ್ವಜನಿಕರಿಗೆ 2 ಲಕ್ಷ ರೂಪಾಯಿವರೆಗೂ ಲಂಚ ಸ್ವೀಕಾರ ಮಾಡಿದ್ದಾರೆ. 100 ಸೈಟ್ಗಳಿಗೆ 2 ಕೋಟಿವರೆಗೂ ಲಂಚವನ್ನ ಶ್ಯಾಮ್ ಭಟ್ ಪಡೆದಿದ್ದಾರೆ ಅನ್ನೊಂದು ದೂರು ದಾಖಲಾಗಿದೆ. ಈ ಹಿನ್ನೆಲೆ ಕ್ರಮವನ್ನು ಕೈಗೊಳ್ಳುವಂತೆ ಎಸಿಬಿಗೆ ದೂರು ದಾಖಲಾಗಿರೋದು ಬಹಳ ಗಂಭೀರವಾದಂತಹ ಆರೋಪ. ಇದು ಬಿಡಿಎನಲ್ಲಿ ಯಾವ ರೀತಿಯಾಗಿ ಅಕ್ರಮಗಳು ಆಗಿತ್ತು ಅನ್ನೋದನ್ನ ಈ ಹಿಂದೆ ಕೂಡ ನಾವು ನೋಡಿದ್ವಿ. ಕೊಡಬೇಕು ಏನು ಅಂತ ಕೇಳ್ಬಿಟ್ರೆ ಪರ್ಫೆಕ್ಟ್ ಅಲ್ಲ ಸರ್, ಏನು ನೀವು ಕರೆಕ್ಟ್ ಸಲ 75 ಅಂತ ಹೇಳ್ಬಿಟ್ಟು 1.5 ಮಾಡಿದ್ರೆ ಎಷ್ಟು ಫೈಲ್ ಲಾಸ್ಟ್ ಟೈಮ್ ಕ್ಲಿಯರ್ ಮಾಡಿದ್ರು? ಬರೀ 50 ಫೈಲ್ ಕ್ಲಿಯರ್ ಆಗಿರೋದು, ಇನ್ನು 50 ಇಲ್ಲೇ ಇದೆ. ಹೇಗೆ? ಹೌದು ಸರ್, ಬರೀ 50 ಫೈಲ್ ಫಸ್ಟ್ ಕಾರ್ಡಿರೋದು 50 ಫೈಲ್ ಇಲ್ಲೇ ಇದಲ್ಲ ಸರ್. ಈಗ ಯಾವ್ದು ಬಂದದ್ದು? ಈಗ ನಮ್ಮದರಲ್ಲಿ ಲಿಸ್ಟ್ ಬರ್ತೀವಿ. ಕಾರ್ಡ್ ಬರೋದು ಕಾರ್ಡ್ ಇರೋದು ಎಷ್ಟು ಫೈಲ್? 100. ಎಷ್ಟು ಮಾಡ್ತೀರಿ? ಎಷ್ಟು ಹೇಳಿ ಇಷ್ಟು ಅಂತ ಹೇಳಿ ನೀವು ಹೇಳಿ ಸರ್. ನೀವು ಹೇಳಿದ್ರೆ ಓಕೆ ಅಂತೀರಿ. ನೀವು ಹೇಳ್ರಿ ಸರ್, ನೀವು ಹೇಳಿ ಸರ್. ಸುಮ್ಮನೆ ನೀವು ಹೇಳಿ. 1.5 ಮಾಡ್ಕೊಂಡ್ರಿ ಸರ್. 2 ಮಾಡಿ. 2 ಬೇಡಿ ಸರ್. 2 ಲಕ್ಷ ಮಾಡಿ ಇಲ್ಲ ಸರ್, 2 ಲಕ್ಷ ಬೇಡಿ, 1.5 ಲಕ್ಷ ಮಾಡ್ಕೊಳ್ಳಿ ಸರ್. ಅಲ್ಲಿಗೆ 100 ಸಲ 1.5 ಕೋಟಿ 1.5 ಕೋಟಿ ನಾವು ಕೊಡ್ಬೇಕು. ಎಲ್ಲ ಕಳಿಸ್ಕೊಡ್ಬೇಕು ಸರ್. ಮನೆಗೆ ಬರಲ್ಲ, ಫೈಲ್ ಯಾವಾಗ ಬರ್ತದೆ? ಇವತ್ತು ಸಾಯಂಕಾಲ ಕಳಿಸ್ಕೊಡ್ತಾರೆ ಸೆಕ್ರೆಟರಿಗೆ. ಎಲ್ಲ ಲೀಸ್ಟ್ ಮಾಡಿದ್ದಾರೆ. ಫೈಲ್ ಬರಲಿ ನೋಡೋದು. ಸುಮ್ಮನೆ ಯಾಕೆ ಮೊದಲೇ ನಿಮ್ಗೆ ಗೊತ್ತಿರೋದು ಗೊತ್ತಿರೋದೇ ಇದು ಸರ್. ಫಸ್ಟ್ ಇರೋದು 50 ಫೈಲ್ ಕಳಿಸ್ಬಿಡಿ ಸರ್. ಇದು ದೊಡ್ಡ ಹಿಂಸೆ ಆಗ್ಬಿಟ್ಟಿದೆ. ಇದಕ್ಕೆ ಏನು ಮಾಡೋದು? ಕಾರ್ಡಿಗೆ ಏನು ಮಾಡೋದು? ಅದು ಅಪ್ರೂವ್ ಕಳಿಸ್ತಾ ಇದ್ದಾರೆ ಇವರು ಸೆಕ್ರೆಟರಿ. ಈಗ ನಮಗೆ ಕರೆಕ್ಟಾಗಿ ಹೇಳ್ಬಿಡಿ. ಆಮೇಲೆ ಲಾಸ್ಟ್ ಟೈಮ್ ಆದಂಗೆ ಆಗೋದು ಬೇಡ. ಎಷ್ಟು ಕೊಡಬೇಕು ಏನು ಅಂತ ಕೇಳ್ಬಿಟ್ರೆ ಪರ್ಫೆಕ್ಟಾಗಿ ಮುಗಿದೋಗ್ಬಿಡಿ. ಅಲ್ಲ ಸರ್, ಏನು ನೀವು ಕರೆಕ್ಟಾಗಿ ಸಲ 75 ಅಂತ ಹೇಳ್ಬಿಟ್ಟು 1.5 ಮಾಡಿದ್ರೆ ಎಷ್ಟು ಫೈಲ್ ಲಾಸ್ಟ್ ಟೈಮ್ ಕ್ಲಿಯರ್ ಮಾಡಿದ್ರು? ಬರೀ 50 ಫೈಲ್ ಕ್ಲಿಯರ್ ಆಗಿರೋದು, ಇನ್ನು 50 ಇಲ್ಲೇ ಇದೆ. ಹೇಗೆ? ಹೌದು ಸರ್, ಬರೀ 50 ಫೈಲ್ ಫಸ್ಟ್ ಕಾರ್ಡಿರೋದು 50 ಫೈಲ್ ಇಲ್ಲೇ ಇದಲ್ಲ ಸರ್. ಈಗ ಯಾವ್ದು ಬಂದದ್ದು? ಈಗ ನಮ್ಮದರಲ್ಲಿ ಲಿಸ್ಟ್ ಬರ್ತೀವಿ. ಕಾರ್ಡ್ ಬರೋದು ಕಾರ್ಡ್ ಇರೋದು ಎಷ್ಟು ಫೈಲ್? 100. ಎಷ್ಟು ಮಾಡ್ತೀರಿ? ಎಷ್ಟು ಹೇಳಿ ಇಷ್ಟು ಅಂತ ಹೇಳಿ ನೀವು ಹೇಳಿ ಸರ್. ನೀವು ಹೇಳಿದ್ರೆ ಓಕೆ ಅಂತೀರಿ. ನೀವು ಹೇಳ್ರಿ ಸರ್. ನೀವು ಹೇಳಿ ಸರ್. ಸುಮ್ಮನೆ ನೀವು ಹೇಳಿ. 1.5 ಮಾಡ್ಕೊಂಡ್ರಿ ಸರ್. 2 ಮಾಡಿ. 2 ಬೇಡಿ ಸರ್. 2 ಲಕ್ಷ ಮಾಡಿ ಇಲ್ಲ ಸರ್, 2 ಲಕ್ಷ ಬೇಡಿ, 1.5 ಲಕ್ಷ ಮಾಡ್ಕೊಳ್ಳಿ ಸರ್. ಅಲ್ಲಿಗೆ 100 ಸಲ 1.5 ಕೋಟಿ 1.5 ಕೋಟಿ ನಾವು ಕೊಡ್ಬೇಕು. ಎಲ್ಲ ಕಳಿಸ್ಕೊಡ್ಬೇಕು ಸರ್. ಮನೆಗೆ ಬರಲ್ಲ, ಫೈಲ್ ಯಾವಾಗ ಬರ್ತದೆ? ಇವತ್ತು ಸಾಯಂಕಾಲ ಕಳಿಸ್ಕೊಡ್ತಾರೆ ಸೆಕ್ರೆಟರಿಗೆ. ಎಲ್ಲ ಲೀಸ್ಟ್ ಮಾಡಿದ್ದಾರೆ. ಫೈಲ್ ಬರಲಿ ನೋಡೋದು. ಸುಮ್ಮನೆ ಯಾಕೆ ಮೊದಲೇ ನಿಮ್ಗೆ ಗೊತ್ತಿರೋದು ಗೊತ್ತಿರೋದೇ ಇದು ಸರ್. ಫಸ್ಟ್ ಇರೋದು 50 ಫೈಲ್ ಕಳಿಸ್ಬಿಡಿ ಸರ್. ಇದು ದೊಡ್ಡ
ಇದೇ ಒಂದು ವಿಡಿಯೋನ ನೋಡಿ. ಇದೀಗ ಒಂದು ವಿಡಿಯೋ ಸಮೇತ ದೂರನ್ನ ಕೊಡಲಾಗಿರೋದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಥಾಮಸ್ ಪುಷ್ಪರಾಜ್. ಥಾಮಸ್, ಇದೀಗ ವಿಡಿಯೋಗಳಲ್ಲಿ ಬಹಳಷ್ಟು ಒಂದು ಮಾತುಕತೆ ಆಗುತ್ತೆ, 1.5 ಲಕ್ಷ 2 ಆ ರೀತಿಯಾಗಿ. ಯಾವಾಗ ಒಂದು ಚಿತ್ರೀಕರಣಗೊಂಡಂತಹ ವಿಡಿಯೋ, ಸದ್ಯಕ್ಕೆ ಏನೇನ್ ಕಂಪ್ಲೇಂಟ್ ದೂರು ಕೊಡಲಾಗಿದೆ ಅಂತ? ಅವಿನಾಶ್, ಇದು 2013ರ ಅವಧಿಯಲ್ಲಿ ರೆಕಾರ್ಡ್ ಆಗಿರುವಂತ ವಿಡಿಯೋ ಅಂತ ಹೇಳಲಾಗ್ತಾ ಇದೆ. ಇದರಲ್ಲಿ ಪ್ರಮುಖವಾಗಿ ಮೇಲ್ನೋಟಕ್ಕೆ ಶ್ಯಾಮ್ ಭಟ್ರವರು ಪ್ರತಿ ಕಡತಕ್ಕೂ ಅಂತ ಹೇಳಿದ್ರೆ ಈ ಸೈಟ್ ಹಂಚಿಕೆಗೆ ಸಂಬಂಧಪಟ್ಟಂತೆ ಇದ್ದಂತ ಕಡತಗಳ ಪ್ರತಿಯೊಂದು ಕಡತ ಕ್ಲಿಯರ್ಗೂ ಕೂಡ ಅವರು ಚೌಕಾಸಿ ವ್ಯವಹಾರನ ಶುರು ಮಾಡ್ತಾರೆ. ಅಂತ ಹೇಳಿದ್ರೆ 2 ಲಕ್ಷ ಹಣವನ್ನ ಕೊಡ್ಬೇಕು ಅನ್ನುವಂತ ಒಂದು ಪ್ರತಿ 100 ಫೈಲ್ ಇರುತ್ತೆ, ಪ್ರತಿ ಫೈಲ್ಗೂ 2 ಲಕ್ಷದಂತೆ ಆಯ್ತು ಅಂತ ಹೇಳಿದ್ರೆ 100 ಫೈಲ್ಗೆ 2 ಕೋಟಿ ಹಣವನ್ನ ಕೊಡ್ಬೇಕಾಗತ್ತೆ ಅನ್ನುವಂತ ಒಂದು ಮಾತನ್ನ ಶ್ಯಾಮ್ ಭಟ್ರವರು ಆ ಗುತ್ತಿಗೆದ ಇವ್ರ ಜೊತೆಗೆ ಬ್ರೋಕರ್ ಜೊತೆಗೆ ಮಾತಾಡ್ತಿರುವಂತ ಕೂಡ ನೋಡ್ತಾ ಇದೀವಿ. 2012ರಿಂದ 2016ರವರೆಗೆ ಶ್ಯಾಮ್ ಭಟ್ರವರು BDA ಆಯುಕ್ತರಾಗಿ ಕೆಲಸ ಮಾಡ್ತಾರೆ. ಬಹಳ ವಿಚಿತ್ರ, ಅದೇ ರೀತಿ ವಿಪರ್ಯಾಸ ಅಂತ ಹೇಳಿದ್ರೆ ಅವಿನಾಶ್, ಇಷ್ಟು ಲಾಂಗ್ ಸ್ಟ್ಯಾಂಡಿಂಗ್ ಯಾವುದೇ ಒಬ್ಬ ಕಮಿಷನರ್ ಕೂಡ BDA ಇರಲಿಲ್ಲ. ಶ್ಯಾಮ್ ಭಟ್ ಅಷ್ಟು ಸುದೀರ್ಘ ಅವಧಿಗೆ ಒಬ್ಬ BDA ಆಯುಕ್ತರಾಗಿ ಕೆಲಸ ಮಾಡ್ತಾರೆ ಅಂದಾಗ ಅವ್ರ ಬಗ್ಗೆ ಸಾಕಷ್ಟು ಆರೋಪಗಳು ಆ ಟೈಮಲ್ಲೇ ಕೇಳ್ಬೋದಿತ್ತು. ಅವರು ದೊಡ್ಡವರನ್ನ ತುಂಬಾ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ತಾರೆ, ಎಲ್ಲರನ್ನ ಮೇಂಟೈನ್ ಮಾಡ್ತಾರೆ. ಯಾವುದೇ ಸರ್ಕಾರಗಳು ಬರಲಿ ಶ್ಯಾಮ್ ಭಟ್ರವ್ರನ್ನ ಎಲ್ಲಾ CMಗಳು ಸೇರಿದಂತೆ ಬಹಳಷ್ಟು ಜನ ಅವ್ರನ್ನ ಯಾಕೆ ಇಷ್ಟಪಡ್ತಾರೆ ಅಂತ ಹೇಳಿದ್ರೆ ಅವರಿಂದ ಏನೋ ಒಂದಷ್ಟು ಪ್ರಯೋಜನ ಇದೆ ಅನ್ನೋ ಮಾತು ಸಾಕಷ್ಟು ಬಾರಿ ಕೇಳಿ ಬರ್ತಾ ಇರ್ತೀವಿ. ನಾವು ಮಾಡ್ತಿರುವಂತ ಆರೋಪ ಅಲ್ಲ. ಯಾಕಂದ್ರೆ ಶ್ಯಾಮ್ ಭಟ್ರವರು ಆಯುಕ್ತರಾಗಿದ್ದಂತ ಟೈಮಲ್ಲಿ ಅವ್ರ ಬಗ್ಗೆ ಎಷ್ಟು ಆರೋಪಗಳು ಕೇಳ್ಬೋದಿತ್ತು ಅನ್ನೋದಕ್ಕೆ ಸಾಕಷ್ಟು ಪುರಾವೆಗಳನ್ನು ಕೊಡ್ಬೋದು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ನಿಜಕ್ಕೂ ಕೂಡ ಒಬ್ಬ ಆಯುಕ್ತರಾಗಿ ಪ್ರತಿಯೊಂದು ಕಡತಕ್ಕೂ ಕೂಡ ನಾವು ಕ್ಲಿಯರ್ ಮಾಡ್ಬೇಕಂತ ಹೇಳಿದ್ರೆ 2 ಲಕ್ಷ ಹಣವನ್ನು ಕೊಡ್ಬೇಕನ್ನಂತ ಮಾತನ್ನ ಹೇಳ್ತಾರೆ. ಆದ್ರೆ ಆಗ ಬ್ರೋಕರ್ ಸ್ಟಿಂಗ್ ಮಾಡಿದಂತ ಬ್ರೋಕರ್ ಇಲ್ಲ 1.5 ಲಕ್ಷ ಮಾಡ್ಕೊಳ್ಳಿ, 100 ಕಡತಗಳಿಗೆ 1.5 ಕೋಟಿ ಆಗತ್ತೆ, ಹಣವನ್ನ ನಾನು ಕೊಡ್ತೀನಿ ಅಂತ ಹೇಳ್ತಾರೆ. ಅವಾಗ ಶ್ಯಾಮ್ ಭಟ್ ಯಾವಾಗ ಕ್ಲಿಯರ್ ಮಾಡ್ತಿರೋಂತ ಮಾತನ್ನು ಕೂಡ ಹೇಳ್ತಾರೆ. ಒಬ್ಬ ಆಯುಕ್ತರಾಗಿ ಈ ರೀತಿಯಾಗಿ ಒಂದು ಜವಾಬ್ದಾರಿಯುತ ಹುದ್ದೆಯಲ್ಲಿ ಇಟ್ಕೊಂಡು ಒಬ್ಬ ಆಯುಕ್ತರಾಗಿ ಈ ರೀತಿ ಕೆಲಸ ಮಾಡೋದು ಇಷ್ಟು ಮಟ್ಟಿಗೆ ಸರಿ ಅನ್ನೋದು. ಈ ಕಾರಣದಲ್ಲಿ JDS ವಕ್ತಾರರಾಗಿರುವಂತಹ ಸಿದ್ದರಾಜರವರು ಈಗಾಗಲೇ ACBಗೂ ಕೂಡ ದೂರನ್ನ ಕೊಟ್ಟಿದ್ದಾರೆ. ಬಹುಶಃ ಈ ಒಂದು ಪ್ರಕರಣವನ್ನ ಸರ್ಕಾರ ತುಂಬಾ ಗಂಭೀರವಾಗಿ ಪರಿಗಣಿಸಬೇಕಾಗತ್ತೆ. ಈಗ ಶ್ಯಾಮ್ ಭಟ್ರವರು ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗದಲ್ಲಿ ಒಂದು ಆಯಕಟ್ಟಿನ ಹುದ್ದೆಯಲ್ಲಿದ್ದಾರೆ. ಅದು ಕೂಡ ಆ ಹುದ್ದೆಯನ್ನು ಅಲಂಕರಿಸುವಂತ ಟೈಮಲ್ಲಿ ಸಾಕಷ್ಟು ಆರೋಪಗಳು ಕೂಡ ಕೇಳಬಹುದಿತ್ತು. ಸರ್ಕಾರದ ಮಟ್ಟದಲ್ಲಿ ಯಾರ್ಯಾರನ್ನ ಯಾವ ರೀತಿ ಬ್ಯಾಲೆನ್ಸ್ ಮಾಡ್ಬೇಕು ಆ ರೀತಿ ಬ್ಯಾಲೆನ್ಸ್ ಮಾಡಿ ಆ ಒಂದು ಆಯಕಟ್ಟಿನ ಹುದ್ದೆಯಲ್ಲಿ ಕುಳಿತುಕೊಂಡಿದ್ದಾರೆ ಅಂತ. KPSCಗೆ ಹೋದ್ಮೇಲೂ ಕೂಡ ಅವ್ರ ಬಗ್ಗೆ ಸಾಕಷ್ಟು ಆರೋಪಗಳಿದೆ. ಹುದ್ದೆಗಳ ನೇಮಕಾತಿಯಲ್ಲಿ ಅವರು ಸಾಕಷ್ಟು ಹಣವನ್ನು ಕೂಡ ಪಡಿತಾ ಇದ್ದಾರೆ, ಲಂಚವನ್ನು ಕೂಡ ಪಡಿತಾ ಇದ್ದಾರೆ. ಅವರಿಗೆ BDA ಆಯುಕ್ತರಾಗಿದ್ದಂತ ಟೈಮಲ್ಲಿ ಅವಿನಾಶ್ ಅವರಿಗೆ ಸಾಕಷ್ಟು ಬ್ರೋಕರ್ಗಳಿದ್ರು. ಬ್ರೋಕರ್ಗಳಿಂದಲೇ ತುಂಬ ಹೋಗಿತ್ತು. ಪ್ರತಿಯೊಬ್ಬ ಬ್ರೋಕರು ಶ್ಯಾಮ್ ಭಟ್ರವರ ಜೊತೆಗೆ ಒಂದು ಉತ್ತಮವಾದಂತಹ ಬಾಂಧವ್ಯವನ್ನು ಹೊಂದಿದ್ರು. ಪ್ರತಿಯೊಂದು ಕಡತಕ್ಕೂ ಕೂಡ ಇಷ್ಟಿಷ್ಟು ಹಣವನ್ನ ಬ್ರೋಕರ್ ಅವರು ಪಡೆದುಕೊಂಡು ಶ್ಯಾಮ್ ಭಟ್ರವರಿಗೆ ಕಿಕ್ ಬ್ಯಾಕ್ ಅನ್ನ ಕೊಡ್ತಾ ಇದ್ರು ಅಂತ ಮಾತುಗಳು ಕೂಡ ಕೇಳ್ಬಂದಿದ್ವು. ಇವತ್ತಿನ ಮಾತಲ್ಲ, ಅವ್ರು ಆಯುಕ್ತರಾಗಿದ್ದಂತ ಟೈಮಿಂದಲೂ ಕೂಡ ಇದೇ ರೀತಿಯಂತ ಮಾತುಗಳು ಕೇಳ್ಬಂದಿತ್ತು. ಅವ್ರು ಅಲ್ಲಿಂದ ಯಾವಾಗ KPSCಗೆ ಹೋದ್ರು ಅಲ್ಲೂ ಕೂಡ ಸಾಕಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ. ಈ ಒಂದು 2013ರಲ್ಲಿ ನಡೆದಿರುವಂತಹ ಒಂದು ಪ್ರಕರಣ ಏನಿದೆ ಇದು ನಿಜಕ್ಕೂ ಕೂಡ ತುಂಬಾ ಗಂಭೀರವಾಗಿ ಪರಿಗಣಿಸಬೇಕಾಗತ್ತೆ. ಈ ಒಂದು ಪ್ರಕರಣವನ್ನ ಬಹುಶಃ ಸರ್ಕಾರ ಗಂಭೀರವಾಗಿ ತೆಗೆದುಕೊಳ್ಳದೆ ಹೋದಲ್ಲಿ ಇಂಥ ಭ್ರಷ್ಟರನ್ನ ಇಷ್ಟರ ಮಟ್ಟಿಗೆ ಸರ್ಕಾರಗಳು ಪೋಷಿಸ್ತಾ ಇದಾವೆ, ಅವರನ್ನ ಬೆಳೆಸ್ತಾ ಇದಾವೆ ಅನ್ನೋಂತ ಒಂದು ಇದು ಕೂಡ ಗೊತ್ತಾಗುತ್ತೆ. ಅಲ್ಲದೆ ಸರ್ಕಾರದ ವಿರುದ್ಧನಕ್ಕೊಂದು ಬ್ಯಾಡ್ ಮೆಸೇಜ್ ಕೂಡ ಕ್ರಿಯೇಟ್ ಆಗುತ್ತೆ. ACBಗೆ ಕೊಟ್ಟಿರುವಂತಹ ಈ ದೂರೇನಿದೆ, ಈ ದೂರನ್ನ ಯಾವ ರೀತಿ ಸರ್ಕಾರ ಪರಿಗಣಿಸುತ್ತೆ ಅನ್ನೋದು ಕೂಡ ಈಗ ತುಂಬಾ ಕುತೂಹಲವನ್ನು ಮೂಡಿಸಿದೆ. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ ಥಾಮಸ್.